SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, SSLCಯಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ವಿದ್ಯಾರ್ಥಿಗಳು ಓದುತ್ತಿರುವಂತಹ ವಿದ್ಯಾರ್ಥಿಗಳು ಸೈನ್ಸ್ ವಿಷಯದಲ್ಲಿ ಏನನ್ನು ಓದಬೇಕು? ನೋಡಿ, ನೀವು ಬಹಳಷ್ಟು ಓದಿಲ್ಲ ಅಂತಂದರೆ ಕೊನೆ ಪಕ್ಷ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4 ಏನು ಕ್ವಶನ್ ಪೇಪರ್ನ ಮಂಡಳಿಯವರು ಬಿಟ್ಟಿದ್ದಾರೆ ಅವನ್ನ ಮಾತ್ರ ನೀವು ಕಂಪಲ್ಸರಿಯಾಗಿ ಓದಬೇಕು. ಈಗ ನೋಡಿ, ನಿಮಗೆಲ್ಲ ಗೊತ್ತಿದೆ, ಪಾರ್ಟ್ ಎದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ದ SI ಯೂನಿಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ವೋಲ್ಟ್. ಈ ಥರ ಪ್ರಶ್ನೆ ಮತ್ತು ಉತ್ತರಗಳಿವೆ. ಇವನ್ನ ನೀವು ಓದ್ತಾ ಹೋಗಬೇಕು. ಬಹಳಷ್ಟು ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಬರುವಂಥ ಒಂದು ಸಂಭವನೀಯತೆ ತುಂಬ ಜಾಸ್ತಿ ಇರುತ್ತೆ. ಆದ ಕಾರಣ ಇವನ್ನ ಓದ್ತಾ ಹೋಗಿ. ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂಗ್ತ್ ಆಫ್ ಲೆನ್ಸ್ ಈಸ್ ದ ಪವರ್ ಆಫ್ ಲೆನ್ಸ್. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ನಲ್ಲಿ ನೋಡಿ, ರೈಟ್ ದ ಸಿಂಬಾಲ್ಸ್ ಆಫ್ ದ ಫಾಲೋವಿಂಗ್ ಕಾಂಪೊನೆಂಟ್ಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ನೋಡಿ, ಒಂದನೇದು ಡ್ರೈ ಸೆಲ್, ಎರಡನೇದು ರಿಯೋಸ್ಟ್ಯಾಟ್. ಈ ರೀತಿ ಅಥವಾ ಈ ರೀತಿ ನೋಡಿ. ನೀವು ಮಿನಿಮಮ್ ಒಂದು 360 ಅಥವಾ 480 ಪಿಕ್ಸೆಲ್ನಲ್ಲಿ ಅಂದರೆ ವಿಡಿಯೋ ಕ್ವಾಲಿಟಿ ಹೆಚ್ಚಿಗೆ ಇಟ್ಕೊಂಡ್ರೆ ಕ್ಲಿಯರಾಗಿ ಕಾಣುತ್ತೆ. ನೀವು ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು PDF ಅನ್ನು ನೋಡ್ಬೋದು. ಯಾರೆಲ್ಲ ಗಮನ ಕೊಟ್ಟಿಲ್ಲ ಅವ್ರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೋಡಿ, 4ನೇ ಪ್ರಶ್ನೆ ಇದೆ, ಪ್ರಶ್ನೆಗೆ ಉತ್ತರ ಇದೆ. ಹೀಗೆ ಈ ಪ್ರಶ್ನೋತ್ತರಗಳನ್ನು ಲಕ್ಷ್ಯ ಕೊಟ್ಟು ನೋಡ್ತಾ ಹೋಗಿ. ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. 5th ಒಂದೊಂದಕ್ಕೆ 2 ಅಂಕ. ವಾಟ್ ಪ್ರಿಕಾಷನರಿ ಮೇಜರ್ಸ್ ಹ್ಯಾವ್ ಟು ಬಿ ಟೇಕನ್ ಟು ಅವಾಯ್ಡ್ ಓವರ್ಲೋಡ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್. ನೋಡಿ, ಆನ್ಸರ್ನ ಇಲ್ಲಿ ಕೊಡಲಾಗಿದೆ. ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್. ನೋಡಿ, ನಾನು ಉತ್ತರ ಅಷ್ಟೇ ತೋರಿಸ್ತಾ ಇದ್ದೀನಿ, ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಅಬ್ಸರ್ವ್ ದ ಫಿಗರ್ ಗಿವನ್ ಬಿಲೋ, ನೇಮ್ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಆ್ಯಂಡ್ ಐಡೆಂಟಿಫೈ ಇಟ್ಸ್ ವ್ಯಾಲ್ಯೂ. ನೋಡಿ, ಆ್ಯಂಗಲ್ ಆಫ್ ಡಿವಿಯೇಷನ್ ಯಾವುದಿಲ್ಲಿ? HGF 38 ಡಿಗ್ರಿ ಇದೆ. ಅದು HGF ನೋಡಿ, ಇದು 38 ಡಿಗ್ರಿ ಇದೆ. In mention any 2 symptoms of myopic eye, how can this defect be rectified? What is power of accommodation of eye? ನೋಡಿ, 8ನೇ ಪ್ರಶ್ನೆಗೆ ಉತ್ತರಗಳು ಇಲ್ಲೇ ಇವೆ. And explain an activity of obtaining magnetic field lines around a bar magnet using a compass needle. ನೋಡಿ, ಒಂದೊಂದು ಪಾಯಿಂಟಿಗೆ ಅರ್ಧ ಮಾರ್ಕ್ಸ್ ಇರುತ್ತೆ. ಅಥವಾ ಪ್ರಶ್ನೆ, ಎಕ್ಸ್ಪ್ಲೇನ್ ಎಕ್ಸ್ಪೆರಿಮೆಂಟ್ ದಟ್ ಶೋಸ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ when kept in the magnetic field experiences a mechanical force. Draw a ray diagram to show the image formation when an object is kept beyond C in front of a concave mirror. Mention the nature and position of the image formed. Answer the following questions. Observe the below table. Which of below listed electrical appliance consumes more energy? ನೋಡಿ, ಟಿವಿ ಮತ್ತು ಟೋಸ್ಟರ್. ನೋಡಿ, ಎಲೆಕ್ಟ್ರಿಕ್ ಪವರ್, ಟೈಮ್ ಆಫ್ ಯೂಸ್. ಮತ್ತು ಬಿ ಕ್ವಶನ್ ಇದೆ ಇಲ್ಲಿ. ನೋಡಿ, ಟೋಟಲ್ ಪವರ್ ಕನ್ಸ್ಯೂಮ್ಡ್ ಬೈ ಟಿವಿ, ಟೋಟಲ್ ಪವರ್ ಯೂಸ್ಡ್ ಬೈ ಟೋಸ್ಟರ್. ದ ಟೋಸ್ಟರ್ ಕನ್ಸ್ಯೂಮ್ಸ್ ಮೋರ್ ಎನರ್ಜಿ. ಯಾವ ರೀತಿ ಅಂತ ಇಲ್ಲಿ ನೋಡ್ಬೋದು ನೀವು ಉತ್ತರ. ಇದು 1 kWh ಆದರೆ ಇದು 1.2 ಆಯಿತು. ಇನ್ನು 2ನೇ ಪ್ರಶ್ನೆಗೆ ಉತ್ತರ ಬಿ ಪ್ರಶ್ನೆಗೆ. ನೋಡಿ, ಇನ್ನು 6 ಪ್ರಶ್ನೆ. ನೋಡಿ, 6 ಪ್ರಶ್ನೆಗೆ ಏನು ಪ್ರಶ್ನೆ ಇದೆ ಉತ್ತರ ಎಲ್ಲ ಓದ್ತಾ ಹೋಗೋದ್ರಲ್ಲಿ ನಾನು ತುಂಬ ದೊಡ್ಡ ವಿಡಿಯೋ ಆಗುತ್ತೆ, ನೋಡ್ತಾ ಹೋಗಿ. 12ನೇ ಪ್ರಶ್ನೆ, ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಮೆನ್ಷನ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ನೋಡಿ, ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್, ಫಸ್ಟ್ ಲಾ, ಸೆಕೆಂಡ್ ಲಾ. ಕಾನ್ವೆಕ್ಸ್ ಮಿರರ್ ಮತ್ತು ಕಾನ್ವೆಕ್ಸ್ ಲೆನ್ಸ್. ನೋಡಿ, ಈಗ ಭೌತಶಾಸ್ತ್ರ ಮುಗೀತು, ಈಗ ರಸಾಯನಶಾಸ್ತ್ರ. ದ ಕಾನ್ಸ್ಟಿಟ್ಯೂಯೆಂಟ್ ಮೆಟಲ್ಸ್ ಇನ್ ಬ್ರಾಸ್ ಆರ್ ಕಾಪರ್ ಆ್ಯಂಡ್ ಜಿಂಕ್. 14th ಕ್ವಶನ್ ನೋಡಿ,
Analyze the experiment expressed in the above figure. The molecular formula of solution Y that gives a yellow color precipitate by reacting with Ki solution and another product that forms here respectively are. ನೋಡಿ ಆನ್ಸರ್ ಬಿ. A property of carbon that is responsible for giving rise large molecule is catenation. In answer the following questions. 16th question ನೋಡಿ. How do you detect a base using blue litmus paper? 17th. What are the applications of the thermite reaction? 18th question ನೋಡಿ. 19th, 20th, 21st, 22nd ನೋಡಿ. 23rd, 24th, 25th, ಇನ್ನು ಬಯಾಲಜಿ ನೋಡಿ. ಬಯಾಲಜಿ ಪ್ರಶ್ನೋತ್ತರ. ನೋಡಿ 2 marks question answer. ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಗಮನವಿಟ್ಟು ನೋಡಿ ಓದಿ ತಿಳ್ಕೋಬೇಕು. ಬಹಳಷ್ಟು ಇವು ಎಕ್ಸಾಮ್ನಲ್ಲಿ ಬರುವ ಸಾಧ್ಯತೆಗಳು ಇದೆ. ಒಟ್ಟು ಟೋಟಲ್ 38 ಕ್ವಶನ್ಗಳಿವೆ. ಮತ್ತೆ ಭೇಟಿಯಾಗೋಣ.